ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಜಿಕೆ ಪರಿಣಿತಿ. ನೀವೇನಾದರೂ ಮೊದಲ ಬಾರಿಗೆ ಭೇಟಿ ನೀಡಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ನಿಮ್ಮ ಸ್ನೇಹಿತರೊಂದಿಗೂ ವಿಡಿಯೋಗಳನ್ನು ಶೇರ್ ಮಾಡಿಕೊಳ್ಳಿ. ಇಂದಿನ ಮೊದಲನೇ ಪ್ರಶ್ನೆ, ಭಾರತದ ರಾಷ್ಟ್ರಪತಿಯವರು ಆರಿಸಲ್ಪಡುವುದು ಆಪ್ಷನ್ಸ್ ಲೋಕಸಭೆಯ ಚುನಾಯಿತ ಸದಸ್ಯರಿಂದ, ರಾಜ್ಯ ವಿಧಾನಸಭೆಗಳ ಚುನಾಯಿತ ಪ್ರತಿನಿಧಿಗಳಿಂದ, ರಾಜ್ಯಸಭೆಯ ಚುನಾಯಿತ ಸದಸ್ಯರಿಂದ, ಕೇಂದ್ರ ಸಂಸತ್ತಿನ ಎರಡೂ ಸದನದ ಚುನಾಯಿತ ಸದಸ್ಯ ಮತ್ತು ರಾಜ್ಯ ವಿಧಾನಸಭೆಗಳ ಚುನಾಯಿತ ಸದಸ್ಯರಿಂದ. ಕರೆಕ್ಟ್ ಆನ್ಸರ್ ಕೇಂದ್ರ ಸಂಸತ್ತಿನ ಎರಡೂ ಸದನದ ಚುನಾಯಿತ ಸದಸ್ಯ ಮತ್ತು ರಾಜ್ಯ ವಿಧಾನಸಭೆಗಳ ಚುನಾಯಿತ ಸದಸ್ಯರಿಂದ. ಥಾರ್ ಮರುಭೂಮಿಯು ಭಾರತದ ಎಷ್ಟು ರಾಜ್ಯಗಳಲ್ಲಿ ಹರಡಿದೆ? ಆಪ್ಷನ್ಸ್ 1, 2, 3, 4. ಕರೆಕ್ಟ್ ಆನ್ಸರ್ 4. ಕೆಳಗಿನ ಯಾವ ಯತಿಯ ಜನ್ಮಸ್ಥಳ ಕರ್ನಾಟಕದ ಉಡುಪಿಯಾಗಿದೆ? ಆಪ್ಷನ್ಸ್ ಸಾಯಿಬಾಬಾ, ರಾಮಾನುಜ, ಮಧ್ವಾಚಾರ್ಯ, ಶಂಕರಾಚಾರ್ಯ. ಕರೆಕ್ಟ್ ಆನ್ಸರ್ ಮಧ್ವಾಚಾರ್ಯ. ಕೆಳಗಿನ ಯಾವುದು ಭಾರತದ ಪ್ರಧಾನ ಖಾರಿಫ್ ಬೆಳೆಯಲ್ಲ? ಆಪ್ಷನ್ಸ್ ಭತ್ತ, ಗೋಧಿ, ಮುಸುಕಿನ ಜೋಳ, ಹತ್ತಿ. ಕರೆಕ್ಟ್ ಆನ್ಸರ್ ಗೋಧಿ. ಭಾರತಕ್ಕಾಗಿ ಜನತೆಯ ಯೋಜನೆಯನ್ನು 1944ರಲ್ಲಿ ಯಾರು ರೂಪಿಸಿದರು? ಆಪ್ಷನ್ಸ್ ಜವಾಹರ್ಲಾಲ್ ನೆಹರು, MN ರಾಯ್, ಸುಭಾಷ್ ಚಂದ್ರ ಬೋಸ್, ಮಹಾತ್ಮ ಗಾಂಧಿ. ಕರೆಕ್ಟ್ ಆನ್ಸರ್ ಜವಾಹರ್ಲಾಲ್ ನೆಹರು. ಸಮಾಜವಾದಿ ಮಾದರಿ ಸಮಾಜವನ್ನು ಹೊಂದುವುದೇ ಆರ್ಥಿಕ ನೀತಿಯ ವಿಸ್ತೃತ ಉದ್ದೇಶವಾಗಿರಬೇಕು ಎಂದು ಸಂಸತ್ತು ಘೋಷಿಸಿದ ವರ್ಷ ಯಾವುದು? ಆಪ್ಷನ್ಸ್ 1950, 1952, 1954, 1956. ಕರೆಕ್ಟ್ ಆನ್ಸರ್ 1952. ಯಾವ ವರ್ಷದಲ್ಲಿ 42ನೇ ತಿದ್ದುಪಡಿ ಕಾಯ್ದೆಯು ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಿಸಿದ ಹೊಸ ಅಧ್ಯಾಯವನ್ನು ಸಂವಿಧಾನದಲ್ಲಿ ಅಳವಡಿಸಿದೆ? ಆಪ್ಷನ್ಸ್ 1975, 1976, 1977, 1984. ಕರೆಕ್ಟ್ ಆನ್ಸರ್ 1976. ಭಾರತದ ಈ ಕೆಳಕಂಡ ಯಾವ ರಾಜ್ಯ ಅತಿ ಉದ್ದದ ಸಮುದ್ರ ಕಿನಾರೆ ಹೊಂದಿದೆ? ಆಪ್ಷನ್ಸ್ ಕೇರಳ, ಒರಿಸ್ಸಾ, ಕರ್ನಾಟಕ, ಆಂಧ್ರ ಪ್ರದೇಶ್. ಕರೆಕ್ಟ್ ಆನ್ಸರ್ ಆಂಧ್ರ ಪ್ರದೇಶ್. ಎಕ್ಸ್ಫೋಲಿಯೇಷನ್ ಎಂಬುದು ಒಂದು. ಆಪ್ಷನ್ಸ್ ಜೈವಿಕ ಕಾರ್ಯವಿಧಾನ, ರಾಸಾಯನಿಕ ಕಾರ್ಯವಿಧಾನ, ಭೌತಿಕ ಕಾರ್ಯವಿಧಾನ, ಪರಿಸರ ವಿಜ್ಞಾನದ ಕಾರ್ಯವಿಧಾನ. ಕರೆಕ್ಟ್ ಆನ್ಸರ್ ಭೌತಿಕ ಕಾರ್ಯವಿಧಾನ. ಖನ್ನಾ ರಾಷ್ಟ್ರೀಯ ಉದ್ಯಾನವನ ಇರುವುದು? ಆಪ್ಷನ್ಸ್ ರಾಜಸ್ಥಾನದಲ್ಲಿ, ಮಧ್ಯಪ್ರದೇಶದಲ್ಲಿ, ಉತ್ತರ ಪ್ರದೇಶದಲ್ಲಿ, ಅಸ್ಸಾಂನಲ್ಲಿ. ಕರೆಕ್ಟ್ ಆನ್ಸರ್ ಮಧ್ಯಪ್ರದೇಶದಲ್ಲಿ. ಹಕ್ಕಿಕಾಲು ನದಿ ಮುಖಜ ಭೂಮಿಗೆ ಕೆಳಗಿನ ಯಾವ ನದಿಯು ಉತ್ತಮ ಉದಾಹರಣೆಯಾಗಿದೆ? ಆಪ್ಷನ್ಸ್ ಅಮೆಜಾನ್, ನೈಲ್, ಗಂಗಾ, ಮಿಸಿಸಿಪ್ಪಿ.
ಕರೆಕ್ಟ್ ಆನ್ಸರ್ ಮಿಸಿಸಿಪ್ಪಿ. ವಿಡಿಯೋಗಳು ಉಪಯುಕ್ತ ಎನಿಸಿದಲ್ಲಿ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿಕೊಳ್ಳಿ. ಪ್ರತಿದಿನ ಬರುತ್ತಿರುವ ವಿಡಿಯೋವನ್ನು ಕೊನೆಯ ತನಕ ವೀಕ್ಷಿಸಿ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.